श्रीगुरुभ्यो नमः। सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुआत्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेत्तं महान्तम् जन्माद्यस्य यतोन्मयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरे परमात्मने प्रणतक्लेशनाशाय गोविन्दाय नमो नमः। श्रीगुरुभ्यो नमः। ಶ್ರೀಮದ್ಭಾಗವತ ತೃತೀಯ ಸ್ಕಂದ ದಶಮೋಧ್ಯಾಯದಲ್ಲಿ 40ನೇ ಶ್ಲೋಕ. ಯಯೇತೇನ ಪುಮಾನ್ ನಿತ್ಯಂ ಸ್ತುತ್ವಾ ಸ್ತೋತ್ರೇಣ ಮಾಂ ಭಜೆ ತಸ್ಯಾಹಂ ಸಂಪ್ರಸೀದೇಯಂ ಸರ್ವಕಾಮವರೇಶ್ವರಃ. ಅಂದರೆ ಪರಮಾತ್ಮ ಬ್ರಹ್ಮದೇವರಿಗೆ ಸೃಷ್ಟಿಯನ್ನ ಮಾಡೋದಕ್ಕೆ ಏನು ಜ್ಞಾನಾದಿಗಳು ಬೇಕು, ಪರಮಾತ್ಮನ ಸ್ಮರಣೆ ಬೇಕು, ಮತ್ತೆ ಪಾಪಗಳು ಅಂಟಬಾರದು ಇತ್ಯಾದಿ ಪ್ರಾರ್ಥನೆಯನ್ನೆಲ್ಲ ಮಾಡಿದಾಗ ಪರಮಾತ್ಮ ಅದೆಲ್ಲವನ್ನು ಕೂಡ ಅನುಗ್ರಹ ಮಾಡಿದ ಹಾಗೆ ಅಂತ ನೋಡಿದ್ದೀವಿ. ಅಲ್ಲ, ಕಾಮ್ಯಕರ್ಮ ಮಾಡಬಹುದಾ ಹಾಗೆ ಅಂದ್ರೆ, ಕಾಮ್ಯಕರ್ಮ ಇತ್ತಲ್ಲ ಇದು ಬ್ರಹ್ಮದೇವರು ಮಾಡಬಹುದಾ ಹಾಗೆ ಅಂತ ಹೇಳಿದ್ರೆ, ಯಾವ ಅಧಿಕಾರಿಗಳು ಆಧಿಕಾರಿಕ ದೇವಾನಾಂ ಸ್ವಾಧಿಕಾರ ಅಧಿಕಾಮನಂ ಭವತಿ ಪ್ರೀತಯೇ ವಿಷ್ಣೋಹೋ ಭಕ್ತ್ಯಾಧ್ಯೈರಪಿ ಯತ್ ಸದಾ ಇತಿ ಹಾಗೆ ಅಂತ ಪ್ರಮಾಣ ವಚನವನ್ನು ಕೊಟ್ಟು ಆಚಾರ್ಯರು ಹೇಳಿದ್ರು. ಅಂದ್ರೆ ಪರಮಾತ್ಮನ ಭಕ್ತರು ಯಾವ ಪದವಿಗೆ ಬರಬೇಕು ಅಂತ ಪರಮಾತ್ಮನ ಇಚ್ಛೆ ಇದೆ, ಆ ಪರಮಾತ್ಮನ ಇಚ್ಛೆಯಂತೆ ಅವರು ಆ ಪದವಿಗೆ ಬರ್ತಾರೆ. ಅದಕ್ಕೆ ಬೇಕಾದ ಭಗವಂತನ ಅನುಗ್ರಹವನ್ನ ಅವರು ಪಡ್ಕೊಂಡು ಬರಬೇಕಾಗಿದೆ. ಅದರಿಂದ ಅದು ಪರಮಾತ್ಮನ ಪ್ರೀತಿಗೆ ಕಾರಣವಾಗ್ತದೆ ಹೊರತು ಪರಮಾತ್ಮನ ಅದು ಸಕಾಮ ಅಂತ ಅನಿಸ್ಕೊಳ್ಳೋದಿಲ್ಲ ಹಾಗೆ ಅಂತ ಆಚಾರ್ಯರು ನಿರ್ಣಯವನ್ನ ಹೇಳಿದ್ರು. ಈ ಒಂದು ಸ್ತೋತ್ರವನ್ನ ತ್ವತ್ಕೃತ ಸ್ತೋತ್ರೇನ ಯೋ ಮಾಂ ಭಜತೆ ತಸ್ಯಾಪಿ ಪ್ರಸನ್ನಃ ಭವಾಮಿ ಕಿಂ ತು ಇತ್ಯಾಶೇನ ಆಯೈತಿ. ಮತ್ತೆ ನೀವೇನೇ ಸ್ತೋತ್ರವನ್ನ ಮಾಡಿದಿರಿ, ನೀವು ಮಾಡಿದ ಸ್ತೋತ್ರನ ಯಾರು ಓದ್ತಾರೆ, ತತ್ಕೃತ ಸ್ತೋತ್ರೇನ ಯೋ ಮಾಂ ಭಜತೆ, ಈ ಒಂದು ಸ್ತೋತ್ರದಿಂದ ಯಾರು ನನ್ನ ನಿತ್ಯ ಸೇವೆ ಮಾಡ್ತಾರೆ, ತಸ್ಯಾಪಿ ಪ್ರಸನ್ನೋ ಭವಾಮಿ, ಅವನ ಮೇಲೂ ಕೂಡ ನಾನು ಪ್ರಸನ್ನ ಆಗ್ತೇನೆ. ಅವನ ಮೇಲೆ ನೀ ಮಾಡಿದ ಓದುವ ಸಾತ್ವಿಕರೇ ನಾನು ಅನುಗ್ರಹ ಮಾಡ್ತೇನೆ ಅಂತ ಆದ ಮೇಲೆ ನಿಮ್ಮ ಮೇಲೆ ಅನುಗ್ರಹ ಮಾಡ್ತೇನೆ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಪುಮಾನ್ ನಿತ್ಯಂ ಸ್ತುತ್ವಾ ಸ್ತೋತ್ರೇನ ಮಾಂ ಭಜೇತ್ ತಸ್ಯಾಹಂ ಸಂಪ್ರಸೀದೇಯಂ. ಸರ್ವಕಾಮ ವರೇಶ್ವರ, ಸರ್ವಕಾಮಿತವರಾನಾಂ ದಾನೇ ಸಮರ್ಥಃ ಅಂತ ಅರ್ಥ. ಅವ್ರು ಬಯಸಿದ್ದನ್ನೆಲ್ಲ ನಾನು ಕೊಡುವವನಾಗ್ತೇನೆ ಹಾಗೆ ಅಂತ ಅರ್ಥ. ಸರ್ವಕಾಮ ವರ, ಶ್ರೇಷ್ಠವಾದ ಕಾಮನೆಗಳನ್ನು ಕೂಡ ಕೊಡುವ ಸಾಮರ್ಥ್ಯ ನನಗಿದೆ ಹಾಗೆ ಅಂತ ಪರಮಾತ್ಮ ತೋರಿಸಿಕೊಟ್ಟು, ಯಾರು ಈ ಸ್ತೋತ್ರವನ್ನು ನಿತ್ಯ ಓದ್ತಾರೋ ಅವರಿಗೆ ನಾನು ಅವ್ರು ಬಯಸಿದ್ದನ್ನು ಕೊಡ್ತೇನೆ, ನಿಮಗೆ ಅನುಗ್ರಹ ಮಾಡದೇ ಇರ್ತೇನೆ ಹಾಗೆ ಅಂತ ಅದರ ಅಭಿಪ್ರಾಯ. ಪೂರ್ತೇನ ತಪಸಾ ಯಜ್ಞೈರ್ದಾನೈರ್ಯೋಗೈ ಸಮಾಧಿನಾ ರಾಜ್ಯಂ ನಿಶ್ರೇಯ ಸಂಪುಂಸಾಂ ಮತ್ಪ್ರೀತಿಸ್ತತ್ವಮಿನ್ ಮತಂ. ಪ್ರೀತಃ ಅಹಮಿತಿ ಪ್ರೀತಿರೇವ ತಥಾಪಿ ಕಿಂ ಪ್ರಯೋಜನಂ ಇತಿ ಆಕಾಂಕ್ಷಾ ಅಧಿಕಾರಿಣಾಂ ಮತ್ಪ್ರೀತಿರೇವ ಕಾಮಪುರುಷಾರ್ಥ ರೂಪ ಅತಃ ಸತ್ಕಾಮಭಿಃ ಸೇವ ಶಾಸ್ಯ ಮೋಕ್ಷಃ ಅಪಿ ತದರ್ಥಮೇವ ಶಾಸ್ಯ ಇತಿ ಆಹ ಪೂರ್ತೇನ ಇತಿ. ಅಂದ್ರೆ ಪರಮಾತ್ಮ ಏನ್ ಹೇಳಿದ, ಪ್ರೀತೋಹಂ ಅಂತ ಹೇಳಿದ, ಸ್ತೋತ್ರದಿಂದ ನಾನು ಸಂತುಷ್ಟನಾಗಿದ್ದೇನೆ ಹಾಗೆ ಅಂತ ಇಟ್ಕೊಂಡು ಏನ್ ಮಾಡು ಪ್ರಶ್ನೆ. ಆಯ್ತು, ದೇವರು ಪ್ರೀತನಾದ, ಅದರಿಂದ ನಾನಾಯ್ತು ಸ್ತೋತ್ರ ಮಾಡಿದ್ರು, ಪರಮಾತ್ಮ ಪ್ರೀತನಾದ, ಆಯ್ತು ಮತ್ತೇನೋ ಹಾಗೆ ಅಂತ ಅದಕ್ಕೆ ಹೇಳ್ತಾ ಇದ್ದಾರೆ. ಪ್ರೀತಿರೇವ ಫಲ ಉಕ್ತ, ನಾವು ಯಾವುದೇ ಕಾರ್ಯ ಮಾಡಿದ ಪರಮಾತ್ಮನ ಅನುಗ್ರಹವೇ, ಪರಮಾತ್ಮನ ದಯೆನೇ, ಆ ಪ್ರೀತಿಯನ್ನೇ ದಯೆ ಅಂತ ಕರಿತೀವಿ. ದಯೆಯೇ ಮುಖ್ಯ.
ಪರಮಾತ್ಮನ ದಯೆ ಉಂಟಾಗುವುದೇ ಫಲ, ಮುಖ್ಯ ಫಲ ಅದು. ಯಾವುದೇ ಕರ್ಮದ ಮುಖ್ಯ ಫಲ ಏನು? ಪರಮಾತ್ಮನ ದಯೆಯ ಮೇಲೆ ಉಂಟಾಗಬೇಕು. ಆಯ್ತು, ಪರಮಾತ್ಮನ ದಯೆ ಉಂಟಾದರೆ ಏನು ಪ್ರಯೋಜನ ಹಾಗೆ ಅಂತ ಒಂದು ಪ್ರಶ್ನೆ ಬರುತ್ತದೆ. ಅದಕ್ಕಾಗಿ ಉತ್ತಮ ಅಧಿಕಾರಿಗಳು ಅಂತ ಯಾರು ಇರ್ತಾರೆ ಅವರು ಇನ್ನು ಏನು ಅದು ಕೊಡು ಇದು ಕೊಡು ಅಂತ ಕೇಳೋದಿಲ್ಲ. ಅವರ ಫಲ ಏನು? ಪರಮಾತ್ಮ ನಮ್ಮ ಮೇಲೆ ಪ್ರೀತನಾಗ್ಲಿ, ಲಕ್ಷ್ಮೀನಾರಾಯಣ ಪ್ರೇರಣೆಯ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ, ಲಕ್ಷ್ಮೀನಾರಾಯಣ ಪ್ರೀತಿಗಾಗಿ ಎಲ್ಲ ಕೆಲಸವನ್ನು ನಾವು ಸಂಕಲ್ಪದಲ್ಲಿ ಹಾಗೆ ಹೇಳ್ತೀವಿ. ಅದರಿಂದ ಹಾಗೆ ಮಾಡತಕ್ಕದ್ದು ಅದೇ ಪರಮ ಪುರುಷಾರ್ಥ ರೂಪ. ಅದರಿಂದಲೇ ಪರಮ ಪುರುಷಾರ್ಥ ನಮಗೆ ಸಿಗತಕ್ಕದ್ದು. ಪರಮಾತ್ಮನ ಅನುಗ್ರಹ ಇದ್ರೆ ಸಾಕು ಹಾಗೆ ಅಂತ. ಅದರಿಂದ ಸರ್ವಕಾಮಿಭಿಹಿ ಸೈವ ಆಶಾಸ್ಯ ಮೋಕ್ಷ ಅಪಿ ತದರ್ಥಮೇವ. ಅದರಿಂದ ಉತ್ತಮ ಅಧಿಕಾರಿಗಳು ಎಲ್ಲಾ ಕಾರ್ಯವನ್ನು ಅದಕ್ಕಾಗಿಯೇ ಮಾಡ್ತಾರೆ, ಮೋಕ್ಷವನ್ನು ಕೂಡ ಅದಕ್ಕಾಗಿಯೇ ಬಯಸ್ತಾರೆ ಅವರು. ಉತ್ತಮ ಅಧಿಕಾರಿಗಳಿಗೆ ಮೋಕ್ಷ ಹಾಗೆ ಆಗ್ತದೆ, ಭಕ್ತಿ ಇದ್ರೆ ಸಾಕು, ಹಾಗೆ ಆಗ್ತದೆ. ಅದು ಭಕ್ತಿ ಮಾಡಿದ್ರೆ ಸಾಕಲ್ಲ, ಮೋಕ್ಷವನ್ನು ಯಾಕೆ ಬಯಸ್ಬೇಕು ಹಾಗೆ ಅಂತ ಹೇಳಿದ್ರೆ ಹೇಳ್ತಾ ಇದ್ದಾರೆ. ಆ ಮೋಕ್ಷವನ್ನು ಕೂಡ ಅವ್ರು ಬಯಸ್ತಾರೆ. ಯಾಕೆ? ಪರಮಾತ್ಮ ಪ್ರೀತನಾಗ್ತಾನೆ ಹಾಗೆ ಅಂತ. ಈಗನು ಹೇಳಿದ್ರು ನೋಡಿ, ಯಾವ ಪದವಿಗೆ ಯಾರು ಯೋಗ್ಯರಾಗಿ ಇರ್ತಾರೋ ಅವರು ಆ ಪದವಿಯನ್ನ ಬಯಸಿದ್ದರಿಂದ ಅದು ಸಕಾಮ ಅಂತ ಆಗೋದಿಲ್ಲ. ಅಯೋಗ್ಯರಾದವರು ಬಯಸಬಾರದಷ್ಟೇ. ಯೋಗ್ಯರಾದವರು ಅವರಿಗೆ ಪರಮಾತ್ಮನ ಇಚ್ಛೆಯಿಂದ ಬಂದಿರುತ್ತದೆ, ಅದು ಪರಮಾತ್ಮನ ಇಚ್ಛೆ ಇದ್ದೇ ಇರುತ್ತದೆ. ಈಗ ನೋಡಿ, ಸಜ್ಜನರಿಗೆ ಮೋಕ್ಷ ಆಗಬೇಕು ಅಂತ ಅವರಿಗೆ ಆ ಯೋಗ್ಯತೆ ಇದೆ, ಅವರ ಇಚ್ಛೆ ಪಡ್ತಾರೆ. ಅದರಿಂದ ಪರಮಾತ್ಮ ಸಂತೃಪ್ತನಾಗ್ತಾನೆ, ಅನುಗ್ರಹ ಮಾಡ್ತಾನೆ. ಅದು ಅವರಿಗೆ ಸಕಾಮ ಅಂತ ಅನಿಸೋದಿಲ್ಲ. ಅದರಿಂದ ಮೋಕ್ಷವನ್ನ ಸಕಾಮ ಅಂತ ಅನಿಸೋದಿಲ್ಲ. ಅದರಿಂದ ಮೋಕ್ಷವನ್ನು ಕೂಡ ಪರಮಾತ್ಮನ ಪ್ರೀತಿಗಾಗಿ ಅವರು ಬಯಸ್ತಾರೆ ಹಾಗೆಂಬ ಒಂದು ಅರ್ಥದಿಂದ ಹೇಳ್ತಾ ಇದ್ದಾರೆ. ಪೂರ್ತೇನ ಇತಿ ಅತ್ರ ಪ್ರೀತೇಹೇ ನಿಶ್ರೇಯತ್ವಂ ಅಂತ ತಾತ್ಪರ್ಯಕ್ಕೆ ಹೇಳ್ತಾ ಇದ್ದಾರೆ. ಅತ್ರ ಪ್ರೀತೇಃ ನಿಶ್ರೇಯಸತ್ವಂ ರಾಜ್ಯತ್ವಂ ಚ ಕಥಂ ಇತ್ಯಹ ತದ್ ಅಭಿಪ್ರಾಯಮಾಹ ನಿಶ್ರೇಯಸಂ ಇತಿ. ನಿಶ್ರೇಯಸಂ ರಾಜ್ಯಂ ಮೋಕ್ಷೇ ಅಪಿ ರಂಜನೀಯ ಮತ್ಪ್ರೀತಿರೇವ ಮುಕ್ತಸ್ಯಾಪಿ ಹರೇಃ ಪ್ರೀತಿಃ ಸರ್ವತಃ ಅಪಿ ಅನುರಜ್ಯತ ಇತಿ ವಾಮನ ಪುರಾಣದ ಮಾತು. ಅದರ ಅಭಿಪ್ರಾಯ ಹೀಗೆ ಇದೆ. ತಥಾಚ ಸಪ್ತಸು ಪ್ರಥಮ ಇತಿ ಸೂತ್ರ ನಿಶ್ರೇಯಸಂ ಇತಿ ಪ್ರಥಮ ಸಪ್ತಮಿ ಅರ್ತೆ. ಸಪ್ತಮಿ ಅರ್ಥದಲ್ಲಿ ನಾವು ಇದನ್ನ ಇಟ್ಕೋಬೇಕು ಹಾಗೆ ಅಂತ. ರಾಜ್ಯ ಶಬ್ದವು ಕೂಡ ಹಾಗೆ ಅಂತ. ರೂಢ್ಯ ನ ದೇಶಪರಃ. ರಾಜ್ಯ ಅಂದ್ರೆ ಯಾವುದೋ ದೇಶ ಅಂತ ತಿಳ್ಕೊಂಡ್ಬಿಡಬಾರ್ದು. ಕಿಂತು ಯೋಗದಿಂದ ರಂಜನೀಯಾರ್ಥಕಃ, ಭಾರಿ ಆನಂದವನ್ನ ಕೊಡತಕ್ಕದ್ದು ಅಂತ. ರಂಜರಾಗೆ ಅಂತ ಧಾತು. ಅತಃ ಅದರಿಂದ ಪುಂಸಾಂ ಉತ್ತಮ ಅಧಿಕಾರಿಣಾಂ, ಉತ್ತಮ ಅಧಿಕಾರಿಗಳು ಅಂತ ಯಾರಿದ್ದಾರೆ ಅವರಿಗೆ ಮೋಕ್ಷದಲ್ಲೂ ಕೂಡ ಶ್ರೇಷ್ಠವಾದ ಶ್ರೇಯಸ್ಸಿಗೆ ಶ್ರೇಯಸ್ಸಿನ ಫಲ ಅದು ಯಾವುದು? ಆ ಮೋಕ್ಷದಲ್ಲೂ ಕೂಡ ಮತ್ ಪ್ರೀತಿರೇವ ಪೂರ್ತಾದಿಭಿ ರಾಜ್ಯಂ, ಪರಮಾತ್ಮನ ಪ್ರೀತಿಯನ್ನೇ ಎಲ್ಲ ಕಡೆ ಬಯಸ್ತಾರವು. ಏನ್ ಮಾಡಿದ್ರೆ ಪರಮಾತ್ಮ ಪ್ರೀತನಾಗ್ತಾನೋ ಅಂತ ಕಾರ್ಯಗಳನ್ನೇ ಮಾಡೋದು. ಅದಕ್ಕೆ ನಿಷಿದ್ಧ ಕರ್ಮವನ್ನು ಮಾಡಬೇಡಿ ಅಂತ. ಪರಮಾತ್ಮ ಪ್ರೀತನ ಆಗುವುದಿಲ್ಲ, ಅದರಿಂದ ವಿಹಿತವಾದ ಕರ್ಮವನ್ನೇ ಮಾಡ್ರಿ. ಸಜ್ಜನರು ಹಾಗೆ ಮಾಡ್ತಾರೆ. ಮೋಕ್ಷಸ್ತು ತದರ್ಥಮೇವ ತತ್ವವಿಧಾಂ ಮತಂ. ಮೋಕ್ಷವನ್ನು ಕೂಡ ಪರಮಾತ್ಮನ ಪ್ರೀತಿಗಾಗಿ ಅವರು ಬಯಸ್ತಾರೆ ಹಾಗೆ ಅಂತ ತತ್ವಜ್ಞಾನಿಗಳ ಮತ ಆಗಿದೆ. ಅದರಿಂದ ಅವರು ಪೂರ್ತೇನ, ಅವ್ರು ಏನೇ ಸತ್ಕರ್ಮ ಮಾಡಿದ್ರು. ಏನ್ ಸತ್ಕರ್ಮ? ಪೂರ್ತೇನ ಅಂದ್ರೆ ಬಾವಿ ಸರೋವರ ಇತ್ಯಾದಿಗಳನ್ನ ನಿರ್ಮಾಣ ಮಾಡೋದು, ತಪಸ್ ಮಾಡೋದು, ಯಜ್ಞ ಮಾಡೋದು, ಯಜ್ಞದಿಂದ, ದಾನೈಹಿ ದಾನ ಮಾಡುವುದರಿಂದ, ಯಾಗೈಹಿ ಹೋಮ ಹವನ ಇತ್ಯಾದಿ ದೇವರ ಪೂಜೆ ಇತ್ಯಾದಿ ಯೋಗಗಳಿಂದ, ಯೋಗೈಹಿ ಸಮಾಧಿನ, ಇನ್ನು ಸಮಾಧಿ ಅವಸ್ಥೆಯಲ್ಲಿ ಧ್ಯಾನ ಮಾಡ್ತಾರೆ. ಅಂತಹ ಸಮಾಧಿ ಅವಸ್ಥೆಯಿಂದ ರಾಜ್ಯಂ ನಿಶ್ರೇಯಸಂ ಅಂದ್ರೆ ಮೋಕ್ಷ ಅಂತ ಅರ್ಥ. ಮೋಕ್ಷವನ್ನು ಕೂಡ ಅವ್ರು ಯಾತಕ್ ಮಾಡ್ತಾರೆ? ಮತ್ ಪ್ರೀತಿ ತತ್ವವಿನ್ ಮತಂ, ಕೇವಲ ಪರಮಾತ್ಮನ ಪ್ರೀತಿ ಆಗ್ತದೆ. ಅದರಿಂದ ಇದನ್ನೆಲ್ಲ ಅವರು ಬಯಸ್ತಾರೆ, ಇಷ್ಟಪಟ್ಟು ಮಾಡ್ತಾರೆ. ಹಾಗೆ ಪರಮಾತ್ಮನ ಪ್ರೀತಿ ಬಿಟ್ಟು ಇನ್ಯಾವುದೂ ಇರೋದಿಲ್ಲ. ಅದರಿಂದ ಅದಕ್ಕೆ ನೋಡಿ ಸಂಕಲ್ಪದಲ್ಲಿ ಹಾಗೆ ಲಕ್ಷ್ಮೀನಾರಾಯಣ ಪ್ರೇರಣೆಯ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ, ಪರಮಾತ್ಮನ ಪ್ರೀತಿಗಾಗಿ ನಾವು ಇದನ್ನ ಮಾಡಬೇಕು. ಅದು ಸಿಗ್ಲಿ ಇದು ಸಿಗ್ಲಿ, ಅದು ಆಗ್ಲಿ ಇದಾಗ್ಲಿ
ಎಲ್ಲ ದೇವರಿಗೆ ಗೊತ್ತು, ನಾವು ಸೆಪರೇಟ್ ಆಗಿ ಕೇಳಬೇಕಾಗೇ ಇಲ್ಲ. ಹಾಗೆ ಇನ್ನು ಪ್ರೀತಿಯನ್ನಾರು ಕೇಳಬಹುದಾ ಹಾಗೆ ಅಂದ್ರೆ ಹೌದು, ಪ್ರೀತಿಯನ್ನ ಕೇಳಬೇಕು. ಹಾಗೆ ಇನ್ನು ಇದು ತತ್ವಜ್ಞಾನಿಗಳು ಈ ರೀತಿಯಾಗಿ ಇರ್ತಾರೆ, ಸಜ್ಜನರು, ಸಾತ್ವಿಕರು. ಇನ್ನು ಅತತ್ವವಿದಾಂತು, ಯಾರು ಪರಮಾತ್ಮನನ್ನು ಸರಿಯಾಗಿ ತಿಳಿದಿಲ್ಲ ಅವರು ಪೂರ್ತಾದಿನ ಸ್ವರ್ಗಾಧಿಕಮೇವ ರಾಜ್ಯಂ ಇತಿ ಮತಂ, ಸ್ವರ್ಗಾದಿಗಳನ್ನೇ ಅವ್ರು ಬಯಸ್ತಾರೆ ಅಷ್ಟೇ. ಸ್ವರ್ಗ ಸಿಕ್ಬಿಟ್ರೆ ಸಾಕು ಅವ್ರಿಗೆ, ಪರಮಾತ್ಮನ ಪ್ರೀತಿ ಮೋಕ್ಷ ಅದೆಲ್ಲ ಡೋಂಟ್ ಕೇರ್. ಸ್ವರ್ಗಾದಿಗಳು ಸಿಕ್ಕಿದ್ರೆ ಸಾಕು ಅವರಿಗೆ, ಅದೇ ರಾಜ್ಯ ಅಂತ ತಿಳ್ಕೊಂಡಿರ್ತಾರೆ. ಅತ್ರ ಪ್ರಮಾಣ ಸಂವಾದಮಾಹ, ಈ ವಿಚಾರದಲ್ಲಿ ಪ್ರಮಾಣವು ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಮುಕ್ತಸ್ಯಾಪಿ ಹರೇ ಪ್ರೀತಿ ಸರ್ವತಃ ಅಪಿ ಅನುರಜ್ಯತೆ ಇತಿ. ಮುಕ್ತೇನ ಅಪಿ ಉತ್ತಮ ಅಧಿಕಾರಿಣ ಸರ್ವತಃ ಪೂರ್ತಾದಿತಃ ಹರೇಃ ಪ್ರೀತಿರೇವ ಅನುರಜ್ಯತೆ. ಪರಮಾತ್ಮನ ಪ್ರೀತಿಗಾಗಿಯೇ ಅವರು ಮೋಕ್ಷ ಇತ್ಯಾದಿ ಎಲ್ಲ ಕರ್ಮವನ್ನು ಕೂಡ ಮಾಡ್ತಾರೆ ಅಂತ ಯೋಗ್ಯತಾನುಸಾರೇನ ಇಷ್ಯತೆ, ತಮ್ಮ ತಮ್ಮ ಯೋಗ್ಯತೆಗೆ ತಕ್ಕಂತೆ ಮಾಡ್ತಾರೆ ಹಾಗೆ ಅಂತ ವಾಮನ ಪುರಾಣದ ಮಾತು. ಇನ್ನು ಅಹಂ ಆತ್ಮನಾಂ ಧಾತಃ ಪ್ರೇಷ್ಠಸ್ಸನ್ ಪ್ರೇಯಸಾಮಪಿ ಅತೋ ಮಯಿ ರತಿಂ ಕುರ್ಯಾತ್ ದೇಹಾದಿರ್ಯತ್ ಕುರುತೆ ಪ್ರಿಯಃ ಏತಾದೃಶ ಮತ್ಪ್ರೀತೌ ಮದ್ಭಕ್ತಿರೇವ ಸಾಧನಂ. ಈ ರೀತಿಯಾಗಿ ಪರಮಾತ್ಮನ ಪ್ರೀತಿಯನ್ನ ಮಾಡಿಸೋದಕ್ಕೆ ಯಾವುದು ಸಾಧನ ಹಾಗೆ ಅಂದ್ರೆ ಮತ್ತೆ ಭಕ್ತಿನೇ. ಪರಮಾತ್ಮನ ಭಕ್ತಿಯಿಂದ ಅವರು ಆ ರೀತಿಯಾಗಿ ಮಾಡ್ತಾರೆ. ನೋಡಿ, ಭಕ್ತಿ ಇದೆ ಎಂಬುದು ಏನ್ ಗೊತ್ತಾಗ್ತದೆ? ಪರಮಾತ್ಮನ ಪ್ರೀತಿಗಾಗಿ ಕಾರ್ಯಗಳನ್ನು ಮಾಡಿದರೆ, ಪರಮಾತ್ಮ ಹೇಳಿದ ಕಾರ್ಯವನ್ನು ಪರಮಾತ್ಮ ಹೇಳಿದ ರೀತಿಯಲ್ಲಿ ಪರಮಾತ್ಮನ ಪೂಜಾ ರೂಪವಾಗಿ ಪರಮಾತ್ಮನಿಗೆ ಕೃಷ್ಣಾರ್ಪಣ ಮಾಡುತ್ತಾ ಪರಮಾತ್ಮನನ್ನ ಪ್ರೀತಿಯನ್ನು ಬಿಟ್ಟು ಇನ್ಯಾವುದನ್ನು ಬಯಸದೆ ಮಾಡುವುದನ್ನೇ ಸರಿಯಾದ ಕರ್ಮ ಅಂತ ಕರೀತಾರೆ. ಅಂತ ಕರ್ಮದಿಂದಲೇ ಮೋಕ್ಷ. ಹಾಗೆ ಏತಾದೃಶ, ಅದರಿಂದ ಅಂತ ಪ್ರೀತಿಗೆ ಯಾವುದು ಸಾಧನ ಹಾಗೆ ಅಂದ್ರೆ ಭಕ್ತಿಯೇ ಸಾಧನ ಅಂತ ಹೇಳ್ತಾ ಇದ್ದಾರೆ. ಸರ್ವತೋಪಿ ಪ್ರಿಯೋ, ಅಲ್ಲಿ ಬ್ರಹ್ಮವೈವರ್ತ ಪುರಾಣದ ಒಂದು ಮಾತನ್ನ ಆಚಾರ್ಯರು ಈ ಶ್ಲೋಕಕ್ಕೆ ಉಲ್ಲೇಖ ಮಾಡ್ತಾ ಇದ್ದಾರೆ. ಸರ್ವತೋಪಿ ಪ್ರಿಯೋ ಹ್ಯಾತ್ಮ ತಸ್ಯಾಪಿ ಪ್ರಿಯತಾಂ ಹರಿಹಿ ಆಪಾದಯತಿ ಯತ್ ತಸ್ಮಾತ್ ಸ್ವಾತ್ಮನೋಪಿ ಪ್ರಿಯೋ ಹರಿಹಿ ಇತಿ ಬ್ರಹ್ಮವೈವರ್ತೆ. ಅತ್ರ ಪ್ರೇಯಸಾಂ ಅಪಿ ಆತ್ಮನಾಂ ಪ್ರೇಷ್ಠಃ ಇತಿ ಸ್ವಾತ್ಮಾಪೇಕ್ಷೆಯ ಹರಿಹಿ ಅತಿಶಯೇನ ಪ್ರೀತಿ ವಿಷಯವತ್ವಂ ಉಚ್ಯತೆ. ನಾವು ದೇವರನ್ನ ಎಷ್ಟು ಪ್ರೀತಿಸಬೇಕು ಹಾಗೆಂದ್ರೆ ನಮ್ಮನ್ನ ನಾವು ಎಷ್ಟು ಪ್ರೀತಿಸ್ತೀವೋ ಅದಕ್ಕಿಂತ ಹೆಚ್ಚಾಗಿ ದೇವರನ್ನ ಪ್ರೀತಿಸ್ಬೇಕು. ನಮಗೆ ಯಾರು ಇಷ್ಟ? ಮೊದಲು ನಾವು ಅಂದ್ರೆ ನಮಗೆ ಇಷ್ಟ, ಆಮೇಲೆ ನಮ್ಮ ದೇಹ ಇಷ್ಟ, ನಮ್ಮ ಸುತ್ತಮುತ್ತ ಇರೋ ಮನೆಯಲ್ಲಿ ಇರುವ ಜನರು ಇಷ್ಟ. ಆದ್ರೆ ಪರಮಾತ್ಮ ಅಂತ ವಿಚಾರ ಬಂದಾಗ ನಮ್ಮ ಈ ಶರೀರ ಇತ್ಯಾದಿಗಳನ್ನು ಕೂಡ ನಾವು ಬಿಡೋದಕ್ಕೆ ಸಿದ್ಧರಾಗಿ ದೇವರು ಕೇಳಿದಾಗ ನೋಡಿ, ದದೀಚ ಋಷಿಗಳ ಹತ್ರ ದೇವತೆಗಳು ಬಂದು ಕೇಳ್ತಾರೆ, ನೀವು ಎಲುವನ್ನು ಕೊಡಿ, ವೃತ್ರಾಸುರನನ್ನ ಸಂಹಾರ ಮಾಡಬೇಕು ಹಾಗೆ. ದದೀಚ ಋಷಿಗಳು ಕೊಟ್ಟರು. ಧಾರಾನ್ ಪ್ರಿಯಾನ್ ಸುತಾನ್ ಪ್ರಾಣಾನ್ ಪರಸ್ಮೈ ಸನ್ನಿವೇದಯೇ ಅಂತ ಸದಾಚಾರ ಸ್ಮೃತಿಯಲ್ಲಿ ಆಚಾರ್ಯರು ಹೇಳ್ತಾರೆ. ಹೆಂಡತಿ, ಮಕ್ಕಳು, ಧಾರಾನ್ ಸುತಾನ್ ಪ್ರಿಯಾನ್, ಪ್ರಿಯರಾದವುದು, ಪ್ರಿಯವಾದ ಮನುಷ್ಯರು ಇರ್ಬೋದು ಅಥವಾ ಪ್ರಿಯರಾದ ವಸ್ತುಗಳು ಇರ್ಬೋದು, ಬಂಗಾರ ಇತ್ಯಾದಿಗಳು ಏನಿದೆಯೋ. ಧಾರಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್, ನಮ್ಮ ಇಂದ್ರಿಯಗಳನ್ನು ಕೂಡ ಪ್ರಿಯಾನ್ ಪರಸ್ಮೈ ಸನ್ನಿವೇದೆಯೇ, ಸರ್ವೋತ್ತಮನಾದ ಪರಮಾತ್ಮನಿಗೆ ಅದನ್ನೆಲ್ಲ ಸಮರ್ಪಣೆ ಮಾಡಬೇಕು ಅಂತ ಪುರಂದರದಾಸ ಚರಿತ್ರೆಯಲ್ಲಿ ನೋಡ್ತೀವಿ. ನೋಡಿ, ನವಕೋಟಿ ನಾರಾಯಣ ತುಳಸಿದೆಲ್ಲ ಇಟ್ಟು ಎಲ್ಲವನ್ನು ಕೂಡ ದಾನ ಮಾಡಿಬಿಟ್ರು. ಆ ದಾನಾಂಬದು ಅದು ವೈರಾಗ್ಯದ ಸೂಚಕ ಅಂತ ಹೇಳ್ತಾರೆ. ಇದರಿಂದ ಆದಷ್ಟು ದಾನ ಮಾಡಬೇಕು ಅಂತ. ಆಗ ನಮಮ ಅಂತ ಹೇಳ್ತಾ ನಮಗೆ ಅದರ ಮೇಲೆ ಇರುವ ಅಭಿಮಾನಗಳು ಹೋಗ್ತದೆ. ಅದರಿಂದ ಜ್ಞಾನಿಗಳಾದವರು, ಸಾತ್ವಿಕರು ಏನ್ ಮಾಡ್ತಾರೆ? ತಮಗೆ ಪ್ರಿಯವಾದ ವಸ್ತುಗಳಿಗಿಂತ ಹರಿಯನ್ನ ತುಂಬಾ ಪ್ರೀತಿಸ್ತಾರೆ. ಹರಿಗಾಗಿ ಏನನ್ನು ಬೇಕಾದ್ರೆ ಕೊಡ್ಲಿಕ್ಕೆ ಸಿದ್ಧರಾಗಿರ್ತಾರೆ. ದದೀಚ ಋಷಿಗಳಂತೆ ತಮ್ಮ ಶರೀರವನ್ನು ಕೂಡ ಕೊಡಕ್ಕೆ ಸಿದ್ಧರಾಗಿ ಇರ್ತಾರೆ ಹಾಗೆ ಅಂತ. ಅದು ನಿಜವಾದ ಭಕ್ತಿ. ಭಕ್ತಿರೇವ ಸಾಧನಂ, ಅಂತಹ ಭಕ್ತಿಯೇ ಈ ನನ್ನ ಪ್ರೀತಿಗೆ ಸಾಧನ. ಅಂದ್ರೆ ಯಾರು ನನ್ನಲ್ಲಿ ಭಕ್ತಿ ಮಾಡ್ತಾರೆ ಅವರನ್ನ ನಾನು ಪ್ರೀತಿ ಮಾಡ್ತೇನೆ ಹಾಗೆ ಅಂತ ಅರ್ಥ. ಅಹಮಿತಿ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಅಹಂ ಅತ್ರ ಪ್ರೇಯಸಾಮಪಿ ಆತ್ಮನಾಂ ಪ್ರೇಷ್ಠ ಇತಿ ಸ್ವಾತ್ಮಾಪೇಕ್ಷೆಯ ಹರಿಹಿ ಅತಿಶಯೇನ ಪ್ರೀತಿ ವಿಷಯತ್ವ ಮುಚ್ಯತೆ. ತತ್ಕಥಂ, ಅದು ಹೇಗೆ? ನಮಗಿಂತ ಪರಮಾತ್ಮನನ್ನ ಹೆಚ್ಚು ಪ್ರೀತಿ ಮಾಡಬೇಕು ಅಂತ ಹೇಳಿದಿರಿ, ಅದು ಹೇಗೆ ಹಾಗೆ ಅಂದ್ರೆ
ತದ್ ಉಪಪಾದಕಂ ಪ್ರಮಾಣಮೇವ ಪಠತಿ. ಅದನ್ನ ಪ್ರಮಾಣ ಹೇಳ್ತಾ ಇದೆ. ಹಾಗೆ ಸರ್ವತೋಪಿ ಪ್ರಿಯ ಹಿ ಆತ್ಮ. ಸಜ್ಜನರಿಗೆ ಎಲ್ಲರಿಗಿಂತಲೂ ಕೂಡ ಅತಿ ಪ್ರಿಯನಾದವ ಪರಮಾತ್ಮ ಅಂತ ಬ್ರಹ್ಮವೈವರ್ತ ಪುರಾಣದ ಮಾತು. ತಸ್ಯಾಪಿ ಪ್ರಿಯತಾಂ ಹರಿಹಿ. ಅಂದ್ರೆ ಎಲ್ಲರಿಗೂ ಸಾಮಾನ್ಯವಾಗಿ ಹೆಚ್ಚು ಪ್ರೀತಿಸೋದು ಯಾವುದು? ಆತ್ಮ. ಇಲ್ಲಿ ಆತ್ಮ ಅಂದ್ರೆ ಜೀವ ಅಂತ ಇಟ್ಕೋಬೇಕು. ನಮ್ಮನ್ನ ನಾವು ಹೆಚ್ಚು ಪ್ರೀತಿ ಮಾಡ್ತೇವೆ. ಅಷ್ಟು ಮಾತ್ರ ಅಲ್ಲ, ತಸ್ಯಾಪಿ ನಮಗಿಂತಲೂ ಕೂಡ ಹೆಚ್ಚಾಗಿ ಪ್ರಿಯನಾದವ ಹರಿ ಅಂತ ಮಾಡ್ಕೋಬೇಕು. ಹಾಗೆ ಎತ್ತಸ್ಮಾತ್ ಸ್ವಾತ್ಮನಃ ಅಪಿ ಪ್ರಿಯ. ಯಾವ ಕಾರಣದಿಂದ ಪರಮಾತ್ಮನೇ ಪ್ರಿಯನಾಗಿದ್ದಾನೆ ಅಂದ್ರೆ ನಮಗಿಂತಲೂ ಪರಮಾತ್ಮನೇ ಹೆಚ್ಚು. ನೋಡಿ, ಒಂದು ಯೋಚನೆ ಮಾಡಿ, ನಮಗಿಂತ ಯಾರು ಪ್ರಿಯರು? ನಮಗೆ ನಾವು ಪ್ರಿಯರು, ನಮಗಿಂತ ಪರಮಾತ್ಮ ನಮ್ಮನ್ನ ಹೆಚ್ಚು ಪ್ರೀತಿ ಮಾಡ್ತಾನೋ? ಅಂದ್ರೆ ನಾವು ನಮ್ಮನ್ನ ಪ್ರೀತಿ ಮಾಡ್ತೀವಿ, ಪರಮಾತ್ಮ ನಮ್ಮನ್ನ ಪ್ರೀತಿ ಮಾಡ್ತಾನೆ. ಎರಡೂ ಇದೆ. ಯಾರ ಪ್ರೀತಿ ಜಾಸ್ತಿ? ಹಾಗಂದ್ರೆ ನಾವು ನಮ್ಮನ್ನ ಪ್ರೀತಿ ಮಾಡಿ ನಾವೇನು ಅನ್ನ ಮಾಡ್ಲಿಕ್ಕೆ ಆಗ್ತದಾ? ಅಕ್ಕಿ ತರಕ್ಕಾಗ್ತದಾ? ಜಗತ್ತು ನಿರ್ಮಾಣ ಮಾಡ್ಲಿಕ್ಕೆ ಆಗ್ತದಾ? ಶರೀರ ನಿರ್ಮಾಣ ಮಾಡ್ಲಿಕ್ಕೆ ಆಗ್ತದ? ಸುಮ್ಮನೆ ಪ್ರೀತಿ ಇಟ್ಕೊಂಡು ಏನ್ ಮಾಡೋದು? ಪ್ರೀತಿ ಇದ್ರೆ ಕೆಲಸ ಆಗೋದಿಲ್ಲ. ನೋಡಿ, ಕೇವಲ ಪ್ರೀತಿಯಿಂದ ಕೆಲಸ ಆಗೋದಿಲ್ಲ. ಪರಮಾತ್ಮನ ಪ್ರೀತಿ ಹಾಗಿಲ್ಲ. ನಮಗೆ ಶರೀರ ಕೊಟ್ಟು, ಅನ್ನ ಕೊಟ್ಟು, ಎಲ್ಲವನ್ನೂ ಕೊಟ್ಟು, ನೋಡಿ, ಒಬ್ಬಂಟಿಗನಾಗಿ ಬಿಟ್ರೆ ಏನಾಗ್ಬೇಕು? ಸುತ್ತಮುತ್ತ ಜನರನ್ನು ಕೂಡ ಕೊಟ್ಟು ಮನೆಯಲ್ಲಿ ಎಷ್ಟು ಅನುಗ್ರಹ ಮಾಡಿದೆ. ಯಾಕೆ? ನನ್ನ ಸೇವೆ ಮಾಡು, ನನ್ನನ್ನ ಸ್ಮರಿಸು, ಹಾಗೆ ಅಂತ ನೋಡಿದ್ರೆ ಇದೆಲ್ಲ ಸ್ವೀಕಾರ ಮಾಡಿ ದೇವರನ್ನೇ ಮರ್ತು ಬಿಡ್ತೀವಿ ಕೊನೆಯಲ್ಲಿ. ಅದರಿಂದ ದೇವರು ನಮಗೆ ಹತ್ತರನೇ ಬರೋದಿಲ್ಲ. ಹಂಗಾಗಬಾರ್ದು ಅಂತ ಹೇಳ್ತಾರೆ. ಅದರಿಂದ ನಾವು ನಮ್ಮನ್ನ ಎಷ್ಟು ಪ್ರೀತಿ ಮಾಡ್ತೀವಿ ಅದಕ್ಕಿಂತ ಹೆಚ್ಚು ಪಟ್ಟು ದೇವರು ನಮ್ಮನ್ನ ಪ್ರೀತಿಸ್ತಾನೆ. ಅದರಿಂದ ನಾವು ಹಾಗೆ ಇರ್ಬೇಕು. ನಮಗಿಂತ ಹೆಚ್ಚು ನಾವು ಶರೀರಕ್ಕಿಂತಲೂ ಹೆಚ್ಚಾಗಿ ದೇವರನ್ನೇ ಪ್ರೀತಿ ಮಾಡ್ಬೇಕು. ಈಗ ನೋಡಿ, ನಾವೇ ಉಗುರು ತಾಕೊಂಡು ಕೆಲವೊಮ್ಮೆ ರಕ್ತ ಬರ್ತಾ ಇರ್ತದೆ. ಕೆಲವೊಮ್ಮೆ ನಮ್ಮ ನಾಲಿಗೆಯನ್ನ ನಾವೇ ಕಚ್ಕೊಂಡ್ಬಿಡ್ತೀವಿ ಊಟ ಮಾಡುವಾಗ. ಅದರಿಂದ ನಾವು ನಮ್ಮನ್ನ ಪ್ರೀತಿ ಮಾಡ್ತೀವಿ ಅಂದ್ರೆ ನಾವ್ಯಾಕೆ ನಮ್ಮನ್ನ ಕಚ್ಕೋಬೇಕಾಗಿತ್ತು? ನಮ್ಮ ಉಗುರು ನಮಗೆ ಯಾಕೆ ರಕ್ತ ಬರುವಂತೆ ಮಾಡಬೇಕಾಗಿತ್ತು? ನಾವು ನಮ್ಮನ್ನ ಪ್ರೀತಿ ಮಾಡೋದು ಕಡಿಮೆ, ದೇವರೇ ಹೆಚ್ಚು ಪ್ರೀತಿ ಮಾಡೋದು. ಹಾಗೆ ಅದರಿಂದ ಸರ್ವತೋಪಿ ಸರ್ವತಃ ದೇಹಾದೇಹೆ ಆತ್ಮ ಜೀವ ಅಂತ ಅರ್ಥವೇ. ಆತ್ಮನಃ ಪ್ರಿಯ ಹರಿಹಿ. ನಮಗಿಂತಲೂ ಪರಮಾತ್ಮನೇ ಹೆಚ್ಚು ಪ್ರೀತಿ ಮಾಡಲು ಯೋಗ್ಯನಾದವ ಅಂತ. ಇದು ಬ್ರಹ್ಮವೈವರ್ತ ಪುರಾಣದಲ್ಲಿ ಈ ಮಾತನ್ನು ಹೇಳಿ, ತತಶ್ಚ ಹೇ ಧಾತಃ, ಹೇ ಚತುರ್ಮುಖನೇ, ಪರಮಾತ್ಮ ಹೇಳುವ ಮಾತು, ಹೇ ಚತುರ್ಮುಖ, ಅಹಂ ನಾನು, ದೇಹಾದಿಹಿ ಯತ್ಕೃತೆ ಯೇಷಾಮರ್ತೆ ಪ್ರಿಯಃ ತೇಷಾಂ ಪ್ರೇಯಸಾಮಪಿ ದೇಹಾದ್ಯಪೇಕ್ಷೆಯ ಅತಿಶಯೇನ ಪ್ರಿಯಾಣಾಮಪಿ ಆತ್ಮನಾಂ ಜೀವಾನಾಂ ಶ್ರೇಷ್ಠ. ನೀವು ಯಾವುದನ್ನ ಶರೀರ ಪಡ್ಕೊಂಡ ಈ ಜೀವರು ಯಾವುದನ್ನ ಪ್ರೀತಿಸ್ತಾರೆ, ದೇಹ, ಅನ್ನದಿಗಳು, ಬಟ್ಟೆ, ಮನೆ, ಯಾವ್ಯಾವ್ದು ಪ್ರೀತಿಸ್ತಾರೋ, ದಾಸರು ಅದನ್ನು ಹೇಳ್ಬಿಡ್ತಾರೆ ನೋಡಿ. ಮನೆಯಿಂದ ಕೆಲವರಿಗೆ ಸಂತೋಷ ಲೋಕದಲ್ಲಿ, ಕೆಲವರಿಗೆ ಮನೆಯಿಂದ ಸಂತೋಷ, ವನಿತೆಯಿಂದ ಸಂತೋಷ ಕೆಲವರಿಗೆ ಲೋಕದಲ್ಲಿ, ಕೆಲವರಿಗೆ ಹೆಣ್ಣುಮಕ್ಕಳಿಂದ ಸಂತೋಷ, ಧನದಿಂದ ಸಂತೋಷ ಕೆಲವರಿಗೆ ಲೋಕದಲ್ಲಿ, ಹಣ, ಕಾಸು, ಸಂಪತ್ತು ಇದರಿಂದ ಕೆಲವರಿಗೆ ಸಂತೋಷ, ಇನ್ನು ತನಯದಿಂದ ಸಂತೋಷ ಕೆಲವರಿಗೆ ಲೋಕದಲ್ಲಿ, ಮಕ್ಕಳಿಂದ ಕೆಲವರಿಗೆ ಸಂತೋಷ ಅಂತ ಇರ್ತದೆ. ಇನಿತು ಸಂತೋಷ ಅವರವರಿಗಾಗಲಿ, ಅವರವರಿಗೆ ಯಾವ್ಯಾವ್ದು ಸಂತೋಷವೋ ಅದು ಅವರವರಿಗೆ ಇರಲಿ. ನಿನ್ನ ನೆನೆವ ಸಂತೋಷ ಎನಗಾಗಲಿ ರಂಗವಿಠಲ ಅಂತ. ನಿನ್ನನ್ನು ಸ್ಮರಿಸುವ, ನಿನ್ನನ್ನು ಚಿಂತಿಸುವ ಆ ಒಂದು ಯೋಗ ನನಗೆ ಕೊಡು, ಅದರಿಂದಲೇ ನನಗೆ ಸಂತೋಷ. ಹಾಗೆ ಅದರಿಂದ ಗುರುಗಳು ತಿಳಿಸಿಕೊಟ್ಟಂತೆ ಶ್ರೀಪಾದರಾಜರು, ನಾವು ಹೆಚ್ಚು ಪ್ರೀತಿ ಮಾಡಬೇಕಾದ್ದು ಮನೆಯಲ್ಲಿರುವ ಸಂಪತ್ತು, ಮನುಷ್ಯರು ಯಾವುದಲ್ಲ, ಎಲ್ಲ ಒಂದಿನ ಬಿಟ್ಟು ಹೋಗತಕ್ಕದ್ದೇ, ಅಥವಾ ನಾವೇ ನಮ್ಮ ಶರೀರ ಬಿಟ್ಟು ನಾವೇ ರೈಟ್ ಹೇಳ್ಬೇಕಾಗ್ತದೆ. ಅದರಿಂದ ಅದರ ಮೇಲೆ ಪ್ರೀತಿ ಮಾಡಬೇಡ ಅಂತ ಹೇಳಲ್ಲ. ಅಲ್ಲಿ ಎಷ್ಟು ಪ್ರೀತಿ ಮಾಡ್ತೀವಿ ಆ ಪ್ರೀತಿಗೆ ಒಂದು ಮಾರ್ಕ್ಸ್ ಕೊಡ್ಬೇಕು. ನಾವು ಯಾರನ್ನ ನಾನು ಎಷ್ಟು ಪ್ರೀತಿ ಮಾಡ್ತೇನೆ ಅಂತ ಮಾರ್ಕ್ಸ್ ಕೊಡ್ತಾ ಹೋಗ್ಬೇಕಂತ. ಆದ್ರೆ ವರ್ಷ ಏನಾಗಬೇಕು, ಬೇರೆ ಕಡೆ ಮಾರ್ಕ್ಸ್ ಕಡಿಮೆ ಆಗಬೇಕು, ಪರಮಾತ್ಮನಲ್ಲಿ ಮಾರ್ಕ್ಸ್ ಜಾಸ್ತಿ ಕೊಡ್ತಾ ಹೋಗ್ಬೇಕು. ಇದು ನಾವು ಮಾಡಬೇಕಾದ ಪರೀಕ್ಷೆ. ಇದು ಪರೀಕ್ಷೆ ಮಾಡಿ ಮಾರ್ಕ್ಸ್ ತೆಕ್ಕೊಂಡು ಚೆಕ್ ಮಾಡ್ಕೋಬೇಕು ನಾವು ಯಾರನ್ನ ಹೆಚ್ಚು ಪ್ರೀತಿಸ್ತೀವಿ. ಹಾಗೆ
ಅದರಿಂದ ನಾನು ಜೀವಾನಾಂ ಶ್ರೇಷ್ಠ. ಜೀವರ ಕಂಪೇರ್ ಮಾಡಿದಾಗ ನಾನು ಭಾರಿ ಶ್ರೇಷ್ಠ. ಪರಮಾತ್ಮ ಹೇಳುವ ಮಾತು. ಪ್ರಿಯತ್ವ ಆಪಾದಕತ್ವೇನ ಅತಿಶಯೇನ ಪ್ರೀತಿ ವಿಷಯ ಸನ್. ಅದರಿಂದ ನಾನು ಅತಿ ಪ್ರಿಯನಾಗಿದ್ದೇನೆ. ಯಾಕೆ? ಜೀವ ಇರೋದಕ್ಕೂ ಪರಮಾತ್ಮನ ಅನುಗ್ರಹ ಬೇಕು, ಜೀವನಿಗೆ ಶರೀರ ಬರೋದಕ್ಕೂ ಪರಮಾತ್ಮ ಬೇಕು. ನೀವು ಕೇಳಬಹುದು, ಅಲ್ಲ ಜೀವ ನಿತ್ಯ ಅಲ್ಲವಾ, ಜೀವನ ಇರೋದಕ್ಕೆ ಪರಮಾತ್ಮ ಯಾಕೆ ಬೇಕು? ನಿತ್ಯವಾದ ಪದಾರ್ಥ ತನ್ನಿಂತಾನೇ ಇರುತ್ತದೆ. ಆಗೋದಿಲ್ಲ ಅಂತ. ನಿತ್ಯವಾದ ಪದಾರ್ಥವನ್ನು ಹಾಳು ಮಾಡೋದಕ್ಕೆ ಅಂತಾನೆ ತುಂಬಾ ಜನ ಬರ್ತಾರೆ. ಅದರಿಂದ ಅವರನ್ನೆಲ್ಲ ತಡೆ ಮಾಡಿ ರಕ್ಷಣೆ ಮಾಡತಕ್ಕವ ಯಾರು? ನಿತ್ಯವಾದ ಪದಾರ್ಥ ನಿತ್ಯವಾಗಿದೆ ಅಂದ್ರೆ ಅದಕ್ಕೂ ಕಾರಣ ದೇವರೇ. ದೇವರ ಅನುಗ್ರಹದಿಂದ ಆ ಪದಾರ್ಥ ನಿತ್ಯವಾಗಿದೆ. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವಯೇವಚ ಅಂತ ಹೇಳ್ತಾರೆ ನೋಡಿ. ಅದರಿಂದ ನಾವು ಯಾರನ್ನು ಹೆಚ್ಚು ಪ್ರೀತಿಸಬೇಕು? ಹಾಗೆಂದ್ರೆ ಪರಮಾತ್ಮನನ್ನೇ. ಆತ್ಮ ಅಂತರ್ಯಾಮಿಯಾದ ಅಂತರ್ಯಾಮಿಯಾಗಿ ನಾನು ಇರ್ತೇನೆ. ಅಂತರ್ಯಾಮಿ ಭವಾಮಿ ಯತಃ, ಎಲ್ಲರ ಅಂತರ್ಯಾಮಿಯಾಗಿ ನಾನಿದ್ದೇನೆ. ಅದರಿಂದ ಅತಃ ಮಯಿ ರತಿಂ ಕುರ್ಯಾತ್, ನನ್ನಲ್ಲೇ ಅವರು ಹೆಚ್ಚು ಪ್ರೀತಿಯನ್ನ ಮಾಡಬೇಕು. ಇದು ಮೂಲಾರ್ಥ. ಸರ್ವವೇದಮಯೇ ನೇಮ ಆತ್ಮಾತ್ಮಯೋಗಿನ ಪ್ರಜಾಸೃಜ ಯಥಾ ಪೂರ್ವಂ ಯಾಶ್ಚ ಮಯಿ ಅನುಶೇರತೆ ಇದಾನೀಂ ಸೃಷ್ಟಿಕರ್ಮಣಿ ತಂ ನಿಯೋಜಯತಿ. ಇಷ್ಟು ಹೇಳಿ ಪರಮಾತ್ಮ ಆ ಬ್ರಹ್ಮದೇವರನ್ನ ಇನ್ನು ಮುಂದೆ ನೀನು ಸೃಷ್ಟಿ ಮಾಡು ಹಾಗೆ ಅಂತ ಆಯೋಜನೆ ಮಾಡ್ತಾನೆ. ಸರ್ವವೇದ ಇದು ಸರ್ವವೇದಾರ್ಥ ವಿಷಯಕತ್ವೇನ ಆತ್ಮಯೋಗಿನ ಆತ್ಮನಾಂ ಜೀವಾತ್ಮನ ಸ್ವಾಮಿ. ಎಲ್ಲಾ ವೇದಾರ್ಥ ವಿಷಯವಾಗಿ ಇರುವುದರಿಂದ ಜೀವಾನಾಂ ಆತ್ಮ, ಜೀವರಿಗೆ ಎಲ್ಲರಿಗೂ ಕೂಡ ಪರಮಾತ್ಮ ಸ್ವಾಮಿಯಾಗಿದ್ದ. ಅದರಿಂದ ಧ್ಯಾನಾದಿ ರೂಪ ಯೋಗವತ ಆ ಸಜ್ಜನರು ಏನ್ ಮಾಡ್ತಾರೆ? ಧ್ಯಾನಾದಿಗಳ ಮೂಲಕ ಪರಮಾತ್ಮನನ್ನ ಚಿಂತನೆ ಮಾಡ್ತಾ ಇರ್ತಾರೆ. ಮನಸ್ಸಿನಿಂದ ಸದಾ ಪರಮಾತ್ಮನನ್ನೇ ಚಿಂತನೆ ಮಾಡ್ತಾ ಇದ್ದಾರೆ. ದೇವ ಋಷ್ಯಾದಿ ರೂಪ, ಈ ದೇವತೆಗಳು, ಋಷಿಗಳು, ಮನುಷ್ಯೋತ್ತಮರು ಇವರೆಲ್ಲ ಹೀಗೆ ಮಾಡ್ತಾ ಇರ್ತಾರೆ ಅಂತ. ಇದಾನಿ ಮೈ ಅನುಶೇರತೆ, ಅದರಿಂದ ಅವರು ನನ್ನನ್ನ ಆ ಸೇವೆಯನ್ನ ಮಾಡಿ ನನ್ನನ್ನು ಸೇರ್ತಾರೆ ಹಾಗೆ ಅಂತ. ತಾಹ ಪ್ರಜಾ, ಆ ಪ್ರಜೆಗಳನ್ನ ನೀನು ಸೃಷ್ಟಿ ಮಾಡಬೇಕಾಗಿದೆ. ಈಗ ದೇವತೆಗಳು ಋಷಿಗಳು ಅಂತ ಹಿಂದಿನ ಕಲ್ಪದಲ್ಲಿ ಏನು ಸೃಷ್ಟಿ ಮಾಡಿದಿ, ಅದೇ ರೀತಿಯಾಗಿ ನೀನು ಮತ್ತೆ ಸೃಷ್ಟಿ ಮಾಡಿ ಅವರು ನನ್ನನ್ನ ಧ್ಯಾನಾದಿಗಳನ್ನ ಮಾಡಿ ನನ್ನನ್ನು ಸೇರುವಂತೆ ಆಗಲಿ ಹಾಗೆ ಅಂತ. ಇದಕ್ಕೆ ನೋಡಿ, ಇದಕ್ಕೆ ತೊಂದರೆ ಆದಾಗ ಬ್ರಹ್ಮದೇವರಿಗೆ ಪರಮಾತ್ಮ ಏನು ಅಂತ ಆದೇಶ ಮಾಡ್ತಾನೆ? ಜಗತ್ತನ್ನ ಸೃಷ್ಟಿ ಮಾಡು, ದೇವ ಋಷ್ಯಾದಿಗಳು ಸೇವೆಯನ್ನ ಮಾಡಿ ಶ್ರವಣಾದಿಗಳನ್ನ ಮಾಡಿ ನನ್ನನ್ನ ಸೇರಬೇಕು ಹಾಗೆ ಅಂತ. ಇದಕ್ಕೆ ಯಾವಾಗ ತೊಂದರೆ ಬರುತ್ತದೋ ಅಸುರಾದಿಗಳಿಂದ, ಆಗ ಬ್ರಹ್ಮದೇವರು ಎಚ್ಚೆತ್ತು ಪರಮಾತ್ಮನ ಹತ್ರ ಹೋಗಿ ಪರಮಾತ್ಮನನ್ನ ಸ್ತೋತ್ರ ಮಾಡಿ, ಸ್ವಾಮಿ ಇದಕ್ಕಾಗಿ ಸೃಷ್ಟಿ ಆದದ್ದು ಮೊದಲು, ಅದರಿಂದ ರಾಮಾವತಾರ ಆಗಬೇಕು, ಕೃಷ್ಣಾವತಾರ ಆಗಬೇಕು ಅಂತ ಪ್ರಾರ್ಥನೆ ಮಾಡಿ ಈ ಒಂದು ಗುರಿಯನ್ನ ಮುಟ್ಟೋದಕ್ಕೆ ತೊಡಕಾದಾಗ ಪರಮಾತ್ಮನ ಹತ್ರ ಹೋಗಿ ಪ್ರಾರ್ಥನೆ ಮಾಡಿ ಪರಮಾತ್ಮ ಭೂಮಿಗೆ ಅವತಾರ ಆಗುವಂತೆ ಮಾಡಿ ಆ ದುಷ್ಟರ ದಮನವನ್ನ ಮಾಡಿ ಮತ್ತೆ ಸಜ್ಜನರು ಶ್ರವಣ ಮನನ ಧ್ಯಾನ ಅದಕ್ಕೆ ಎಂದಿಗೂ ಚ್ಯುತಿ ಬರಬಾರದು. ಕಲಿಯುಗದಲ್ಲೂ ಅಷ್ಟೇ, ಶ್ರವಣ ಮನನ ಧ್ಯಾನಕ್ಕೆ ಚ್ಯುತಿ ಬಾರದಂತೆ ಬ್ರಹ್ಮಾದಿಗಳು ನೋಡ್ಕೋತಾರೆ. ಕಾಲಕ್ಕೆ ಯಾವಾಗ ಏನ್ ತೊಂದರೆ ಬಂದರೂ ಕೂಡ ದೇವತೆಗಳು ಇಂದ್ರದೇವರ ಹತ್ರ, ಇಂದ್ರದೇವರು ಬ್ರಹ್ಮದೇವರ ಹತ್ರ, ಬ್ರಹ್ಮದೇವರು ನಾರಾಯಣನ ಹತ್ರ ಶರಣು ಹೋಗಿ ಪರಮಾತ್ಮನನ್ನ ಅವತಾರ ಮಾಡುವಂತ ಪ್ರಾರ್ಥನೆ ಮಾಡಿ, ಅದರಿಂದಲೇ ಆದದ್ದು ರಾಮಕೃಷ್ಣಾದಿ ರೂಪಗಳು ಮಾಡಿ ಪರಮಾತ್ಮ ಆ ಅಧರ್ಮವನ್ನೆಲ್ಲ ನಾಶ ಮಾಡಿ ಧರ್ಮದ ಸ್ಥಾಪನೆಯನ್ನು ಮಾಡ್ತಾನೆ. ಅದರಿಂದ ಜನರು ಮತ್ತೆ ಶ್ರವಣಾದಿಗಳನ್ನ ಮಾಡ್ಲಿಕ್ಕೆ ಆಗ್ತದೆ, ಮೋಕ್ಷವನ್ನ ಪಡೀಲಿಕ್ಕೆ ಆಗ್ತದೆ ಹಾಗೆ ನೋಡಿ. ಅದೇ ಮುಖ್ಯ ಇದು. ಅದರಿಂದ ನೀನು ಸೃಷ್ಟಿಯನ್ನ ಮಾಡಬೇಕು. ಯಾವ ಸೃಷ್ಟಿ ಮಾಡುವುದರಿಂದ ದೇವತೆಗಳು ಋಷಿಯಾದಿಗಳು ನನ್ನನ್ನು ಹೊಂದಲಿಕ್ಕೆ ಸಾಧ್ಯನೋ ಆ ರೀತಿಯಾದ ಸೃಷ್ಟಿಯನ್ನ ಮಾಡು. ಯಥಾ ಪೂರ್ವಂ, ಹಿಂದಿನ ಕಲ್ಪದಲ್ಲಿ ನೀ ಹೇಗೆ ಮಾಡಿದೆಯೋ ಅದೇ ರೀತಿಯಾಗಿ ವಿಚಾರ ಮಾಡಿ ಈ ಸೃಷ್ಟಿಯನ್ನ ಮಾಡು. ವೇದಾರ್ಥ ಅನುಸಾರೇಣೇವ ನಾಮರೂಪಾತ್ಮಕಂ ಪ್ರಪಂಚಂ ಸೃಜ ಇತ್ಯರ್ಥ. ವೇದಾನುಸಾರೇಣೈವ, ನೀ ಎಲ್ಲಾ ವೇದಗಳನ್ನ ಬಲ್ಲವ ನೀನು. ಅದರಿಂದ ವೇದದಲ್ಲಿ ಹೇಗೆ ಸೃಷ್ಟಿಯಾದಿಗಳನ್ನ ಮಾಡಬೇಕು ಅಂತ ಹೇಳಿದ್ದಾರೋ ವೇದಾರ್ಥ ಅನುಸಾರೇಣೈವ. ಎಷ್ಟು ಚೆನ್ನಾಗಿದೆ ನೋಡಿ. ದೇವರು ಎಂದಿಗೂ ಕೂಡ ವೇದಕ್ಕೆ ಅಪ್ರಮಾಣ ಬರುವಂತೆ ಮಾಡೋದೇ ಇಲ್ಲ. ವೇದ ಒಂದು ಕಲ್ಪದಲ್ಲಿ ಅಪ್ರಮಾಣ ಆಯಿತು, ಇಲ್ಲವೇ ಇಲ್ಲವಂತೆ. ಪ್ರತಿಯೊಂದು ಕಲ್ಪದಲ್ಲೂ ವೇದವನ್ನ ಪ್ರಮಾಣವಾಗಿ ಇಟ್ಟುಕೊಂಡೇ ವೇದದಲ್ಲಿ ಹೇಳಿದಾಗೆ
ಬ್ರಹ್ಮದೇವರು ಸೃಷ್ಟಿಯಾದಿಗಳನ್ನ ಮಾಡ್ತಾ ಇದ್ದಾರೆ. ನಾಮರೂಪಾತ್ಮಕಂ, ಹೆಸರು ರೂಪ ಇದೆಲ್ಲವೂ ಬಂದದ್ದು ವೇದದಲ್ಲಿ ಹೇಳಿದ ಕ್ರಮದಲ್ಲೇ, ಹಾಗೆ ಅಂತ ಅರ್ಥ. ಆ ರೀತಿಯಾದ ಸೃಷ್ಟಿಯನ್ನ ನೀನು ಮಾಡು ಹಾಗೆ. ಶಬ್ದೇನ ತದಾಶ್ರಯಾನ್ ಭೂರಾದಿ ಲೋಕಾಂಶ ಸೃಜ. ಆ ಜನರು ತಮ್ಮ ಸಾಧನೆಯನ್ನ ಮಾಡೋದಕ್ಕೆ ಏನ್ ಬೇಕು? ಪ್ಲಾಟ್ಫಾರ್ಮ್ ಬೇಕು. ಅದರಿಂದ ಭೂಮಿ ಮುಂತಾದ ಲೋಕಗಳನ್ನೆಲ್ಲ ಸೃಷ್ಟಿ ಮಾಡು. ಸತ್ಯಲೋಕ ತನಕ, ಪಾತಾಳ ಲೋಕ ತನಕ 14 ಲೋಕವನ್ನು ಕೂಡ ನೀನು ಸೃಷ್ಟಿ ಮಾಡು ಅಂತ ಪರಮಾತ್ಮ ಹೇಳಿದ ಹಾಗೆ. ಮೈತ್ರೇಯ ವಾಚ. ಇಷ್ಟು ಹೇಳಿದಾಗ ಮೈತ್ರೇಯರು ಹೇಳ್ತಾರೆ, ತಸ್ಮಾ ಏವಂ ಜಗತ್ ಸೃಷ್ಟ ಪ್ರಧಾನ ಪುರುಷೇಶ್ವರ ವ್ಯಜ್ಯೇದಂ ಸ್ವೇನ ರೂಪೇಣ ಕಂಜನಾಭಸ್ಥಿರೋ ದಧೇ. ಪ್ರಧಾನ ಪುರುಷಯೋ ಅಂದ್ರೆ ಪ್ರಕೃತಿ ಮತ್ತು ಬ್ರಹ್ಮ, ಅವರಿಗೆ ಈಶ್ವರನಾದ ಸ್ವಾಮಿ. ಏವಂ ಜಗತ್ ಸೃಷ್ಟ ವ್ಯಜ್ಯ, ಈ ರೀತಿಯಾಗಿ ಜಗತ್ತಿನ ಸೃಷ್ಟವಾದ ಜಗತ್ತನ್ನ ಸೃಷ್ಟಿ ಮಾಡತಕ್ಕ ಬ್ರಹ್ಮದೇವರಿಗೆ ತನ್ನ ರೂಪ ಲೋಕ ಎಲ್ಲವನ್ನು ಕೂಡ ತಿಳಿಸಿ, ಅಲ್ಲಿ ಕ್ರಮ ವೇದಾದಿಗಳಲ್ಲಿ ಹೇಗೆ ಹೇಳಿದ್ದಾರೋ ಆ ಕ್ರಮದಲ್ಲಿ ಮಾಡುವಂತ ಪ್ರೊಸೀಜರ್ ಬೇಕಲ್ಲ. ರೆಸಿಪಿ, ಒಂದು ರೀತಿಯಾದ ರೆಸಿಪಿ ಇದೆ. ಜಗತ್ತಿನ ನಿರ್ಮಾಣ ಮಾಡೋದಕ್ಕೆ ರೆಸಿಪಿ ಎಲ್ಲಿದೆ? ಅದು ವೇದದಲ್ಲೇ ಇದೆ. ವೇದದಲ್ಲಿ ಹೇಳಿದ ಕ್ರಮದಲ್ಲಿ ನೀನನ್ನು ತಿಳ್ಕೊಂಡು ಲೋಕಗಳನ್ನ ಸೃಷ್ಟಿ ಮಾಡುವಂತ ಪರಮಾತ್ಮ ಹೇಳಿ, ತನ್ನ ರೂಪವನ್ನು ಆ ಲೋಕಗಳನ್ನು ಕೂಡ ತಿಳಿಸಿಕೊಟ್ಟು ಪರಮಾತ್ಮ ಸ್ವೇನ ರೂಪೇಣ ಕಂಜನಾಭ ಬ್ರಹ್ಮದೇವರಿಗೆ ತಿಳಿಸಿಕೊಟ್ಟು ತಿರೋದದೆ ಪ್ರಧಾನ ಪುರುಷೇಶ್ವರ. ಲಕ್ಷ್ಮಿ ಮತ್ತು ಬ್ರಹ್ಮದೇವರಿಗೆ ಒಡೆಯನಾದ ಪರಮಾತ್ಮ ಇಷ್ಟು ವಿಚಾರವನ್ನು ಹೇಳಿ ಅಲ್ಲಿಂದ ತಿರೋದದೆ, ಕಣ್ಮರೆಯಾದ ಅಂತ. ಇದು ಶ್ರೀಮದ್ ಭಾಗವತೆ ತೃತೀಯ ಸ್ಕಂದೆ ದಶಮೋಧ್ಯಾಯ. ಇಲ್ಲಿಗೆ 10ನೇ ಅಧ್ಯಾಯ ಮುಕ್ತಾಯವಾಯಿತು. ಮುಂದಿನದ್ದು ಮತ್ತೆ ನಾವು ಶ್ರೀಮದ್ ಅಂತರ್ಗತ. ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.